ಫಾದರ್ ಜೋಸ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಬಹಳ ವರ್ಷದ ಮೇಲೆ ನಿಮ್ ಭೇಟಿ ಆಗ್ತಾ ಇದೆ ನಮ್ದು. ನನಗೊಂಥರ ಸರ್ಪ್ರೈಸ್ ಆದಂಗಾಯ್ತು, ನಂಬಕ್ಕಾಗ್ತಿಲ್ಲ ಹೇಗೆ ಈಗೊಂದು ಭೇಟಿ ಆಗಬಹುದು. ಈಗ ನಿಮ್ ಏಜ್ ಎಷ್ಟು? ನಂದು 85ಗೆ ಕಾಲಾಗ್ತಿದ್ದೇನೆ. ಕಾಲಾಗ್ತಿದ್ರಿ. ನೀವು ಆನಂದಪುರ ಬಂದಾಗ ನಿಮ್ಮ ವಯಸ್ಸು ಎಷ್ಟಿತ್ತು? 87, 42, 45 ಅಲ್ವಾ 42 ಜನ್ಮ. 87. ಫಾದರ್, ನಿಮ್ಮ ಬಗ್ಗೆ ಏನಂತ ಹೇಳಿದ್ರೆ, ನಮ್ಮ ಇಡೀ ಆನಂದಪುರ ಇದೆಯಲ್ಲ, ಈ ಭಾಗದ ಎಕನಾಮಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಡೆವಲಪ್ಮೆಂಟಲ್ಲಿ ನಿಮ್ಮ ಕೊಡುಗೆ ದೊಡ್ಡದಿದೆ. ಅದು ನಿಮ್ಗೆ ಗೊತ್ತಿಲ್ಲ. ಬಟ್ ಆ ಕೊಡುಗೆಗಳನ್ನು ನಿಮ್ಮಿಂದ ನಾವು ಪಡೆದಿವಿ. ನಾವು ಆ ಉತ್ತೇಜನಗಳನ್ನ ಪಡ್ಕೊಂಡು ಇವತ್ತು ಪ್ರತಿ ಮನೆಗಳಲ್ಲಿ ಆರ್ಥಿಕವಾಗಿ ಸದೃಢರಾದರು. ಎಜುಕೇಷನ್ ಜಾಸ್ತಿ ಆಯಿತು. ಒಂದು ಕಾಲದಲ್ಲಿ ಆನಂದಪುರ ಅಂತ ಹೇಳಿದರೆ ಎಜುಕೇಷನ್ ಕಡಿಮೆ ಇರುವಂಥ ಹೋಬಳಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಎಜುಕೇಷನ್ ಕಡಿಮೆ ಇದೆ, ಪರ್ ಹೆಡ್ ಇನ್ಕಮ್ ಕಡಿಮೆ ಇದೆ. ಆಮೇಲೆ ಕೃಷಿನಲ್ಲಿ ಆದಾಯ ಇಲ್ಲ, ಒಂದೇ ಮಳೆಯಲ್ಲಿ ಬೆಳೆ ಬೆಳೆದ್ರು ಮುಗಿದೋಯ್ತು. ಸೇವಿಂಗ್ಸ್ ಇಲ್ಲ, ಎಲ್ಲ ಹುಲ್ಲಿನ ಮನೆಗಳು, ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಇವೆಲ್ಲ ಇರುವಂಥ ಕಾಲದಲ್ಲಿ ನೀವು ಮುಂಬಾಳಿಗೆ ಬಂದ್ರಿ, ಗೋಕುಲ್ ಫಾರಮ್ಗೆ ಫಾದರಾಗಿ ಬಂದ್ರಿ. ನೀವು ಆ ಫಾದರ್ ಆಗಿ ಬಂದ ಮೇಲೆ ಒಂದು ಕೋರ್ ಕಮಿಟಿ ಮಾಡಿದ್ರಿ. ಹೌದು. ಡಾಕ್ಟರ್ ಪ್ರಫುಲ್ ಚಂದ್ರ ಕುವೆಂಪು ಅವರ ಸಂಬಂಧಿ, ಕಬ್ಬಿನ ಕೂಳೆನಲ್ಲಿ ಎಷ್ಟೋ ಬೆಳೆ ತೆಗೆದ್ರು ಅಂತ ಅವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡಾಕ್ಟರ್ ವಿಘ್ನೇಶ್ವರ್, ನಾಗೇಂದ್ರ ಸಾಗರ್, ಮತ್ತು ನನ್ನನ್ನು, ಭಾಳ ಸಣ್ಣವನು ನಾನು ಅವಾಗ, ನನಗೆ 30 ವರ್ಷವೂ ಆಗಿಲ್ಲ, ನನ್ನನ್ನು ಸೇರಿಸಿ ಕೋರ್ ಕಮಿಟಿ ಲೈಫ್ನಲ್ಲಿ ಇದ್ದರೆ ಕೋರ್ ಕಮಿಟಿ ಮಾಡಿದ್ರಿ. ಆವಾಗ ನೀವು ನಮ್ಮ ಹತ್ರ ಹೇಳಿರೋದು, ಈ ಆನಂದಪುರದಲ್ಲಿ ಕೆಲವು ಇಂಪ್ರೂವ್ಮೆಂಟ್ ಮಾಡಬೇಕು ನೀವೆಲ್ಲರೂ ಸೇರಿಕೊಂಡು. ಒಂದು, ಶಾಲೆಗಳಲ್ಲಿ ಇಂಗ್ಲೀಷ್ ಎಜುಕೇಷನ್ ಗೊತ್ತಾಗಬೇಕು, ಮತ್ತು ಅವರಿಗೆ ಪೂರಕವಾದಂಥ ಕೊರತೆ, ಶಿಕ್ಷಕರ ಕೊರತೆ ಇದ್ದಲ್ಲಿ ನಾವು ಶಿಕ್ಷಕರನ್ನು ಕೊಟ್ಟು ಮಕ್ಕಳಿಗೆ ಎಜುಕೇಷನ್ ಜಾಸ್ತಿ ಮಾಡುವಂಥದ್ದು. ಎರಡನೇದು, ಇಲ್ಲಿ ಇಡೀ ಆನಂದಪುರ ಹೋಬಳಿನಲ್ಲಿ ಮಲೆನಾಡು ಗಿಡ್ಡ ಇದೆ, ಹಾಲುಗಳಿಗೆ ಉತ್ಪಾದನೆ ಇಲ್ಲ. ಕ್ಷೀರಾಕ್ರಾಂತಿ ಮಾಡಬೇಕು ನಾವು, ಅದಕ್ಕೆ ಇನ್ಸಿಮಿನೇಷನ್ ಫ್ರೀ ಮಾಡಿಕೊಡುವಂಥದ್ದು, ಆ ಮೂಲಕ ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ. ಜೊತೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಯುವಕರಿಗೆ. ಆಮೇಲೆ ಆರ್ಥಿಕವಾಗಿ ಅವರ ಹಣ ಒಟ್ಟು ಮಾಡ್ಕೋಬೇಕು. ಮತ್ತೆ ಅಪ್ಗ್ರೇಡೇಷನ್ ಆಫ್ ದಿ ಬ್ರೀಡ್. 200 ರೂಪಾಯಿ ಇದ್ರೆ 2 ಮಾತಾಗ 15,000 ಆಗ್ತದೆ. ಇದನ್ನ ಹಾಲು 1 ಲೀಟ್ರ್ ಇದ್ರೆ ಆವಾಗ 10 ಲೀಟ್ರ್ ಆಗ್ತದೆ. ಇದನ್ನೆಲ್ಲ ನೀವು ನಮಗೆ ಹೇಳಿ ಒಂದು ಕೋರ್ ಕಮಿಟಿ ಮಾಡಿದ್ರಿ. ಆ ಮಾಡಿದ ನಂತರದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಕೊಟ್ರಿ, ವೆಟರ್ನರಿ ಡಾಕ್ಟರ್ಗಳನ್ನು ಮಾಡಿದ್ರಿ, ರಾತ್ರಿ ಶಾಲೆಗಳನ್ನು ಮಾಡಿದ್ರಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಮಾಡಿದ್ರಿ. ಇವನ್ನೆಲ್ಲ ಮಾಡಿದವ್ರು ನೀವು ಇವತ್ತು. ಆವಾಗ ಬಾಂಗ್ಲಾದೇಶಕ್ಕೆ ಹೋಗಿ ಬಂದ್ರಿ. ಯುನಸ್ ಅವರು ನೋಬೆಲ್ ಪ್ರಶಸ್ತಿ ಇನ್ನೂ ಸಿಕ್ಕಿರಲಿಲ್ಲ ಅವರಿಗೆ. ಅವರ ಐಡಿಯಾ ಇರುವ ಪುಸ್ತಕ ಓದಿ ಬಂದಿದ್ದೇನೆ. ಓದಿ ಇದು ರೆಡಿ ಸರಿ ಅಂತ ಹೇಳಿ ತಿಳ್ಕೊಂಡು ಬಂದಿದ್ದೇನೆ. ಆಮೇಲೆ ಅಲ್ಲಿ ನನಗೀಗ ಸೇರಿಸ್ಬೇಕಾ ಹೇಳಿ. ಅದನ್ನು ತಿಳಿದ ಮೇಲೆ ಆ ಕಾಲದಲ್ಲಿ ಆ ಸೋಷಿಯಲ್ ಸರ್ವಿಸ್ ನೀವು ಇಂಥದ್ದು ಹೇಳಿದ್ರು ನಾವು ಕಂಡು ಹಿಡಿದಿದ್ದೀವಿ. ಆ ಸೋಷಿಯೋ ಎಕನಾಮಿಕ್ ಸರ್ವೆ ಮೂಲಕವಾಗಿ ಫಾದರ್ ಜಾಯ್ ಮತ್ತು ನಾನು ಅದಾದಾಗ ನಮಗೆ ಯಾವ ಕ್ಷೇತ್ರಕ್ಕೆ ಇಳಿಯಬೇಕು ಅಂತ ಅದನ್ನು ಎಣಿಸಿ ಹೇಳಿದ್ದೀನಿ. ಈಗ ಮನೆ ಹೆಂಗಿದೆ, ಎಷ್ಟು ಜನ ಶಾಲೆ ಹೋಗಿ, ಅದೇ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಲೆವೆಲ್ ಆಫ್ ದ ಪೀಪಲ್. ಈಗ 42 ವಯಸ್ಸಿನಲ್ಲಿ ನೀವು ಆ ಹುಮ್ಮಸ್ಸಲ್ಲಿ ಬಂದು ನಮಗೆ ಇನ್ಸ್ಪಿರೇಷನ್ ಕೊಟ್ಟಿದ್ರಿ. ಈಗ ನನಗೆ 61, ಅವಾಗ 30 ಇತ್ತು, ನನ್ನ ವಯಸ್ಸಿಗೆ 61, ನಿಮಗೆ 85. ಇದ್ರ ಮಧ್ಯದಲ್ಲಿ ನಿಮ್ಮ ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಮೂಲಕ ನೆಕ್ಸ್ಟ್ ಜನ್ರೇಷನ್ನಿಗೆ ಈ ನಿಮ್ಮ ಸಂದೇಶಗಳು ಮುಟ್ಟಬೇಕು ಅನ್ನುವಂಥದ್ದು ಉದ್ದೇಶ, ಪ್ರೇರಣೆ ಆಗಬಹುದು. ಅದಕ್ಕೆ ನಾನು ನಿಮಗೆ ಕೆಲವು ಕ್ವಶನ್ಗಳನ್ನು ಕೇಳ್ತೀನಿ, ಸಾಧ್ಯ ಆದಷ್ಟು ನೀವು ಹೇಳ್ತಾ ಇರಬೇಕು. ಫಾದರ್, ನಿಮ್ಮ ಬಾಲ್ಯ ಹೇಗಿತ್ತು? ಅಲ್ಲಿಂದ ಶುರು ಮಾಡೋಣ. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಲ್ಲಿ 6 ಮಕ್ಕಳಲ್ಲಿ 4ನೇವ, 3 ಹುಡುಗರು 3 ಹುಡುಗಿಯರು. ನನ್ನ ಸಾಧಾರಣ ವಿದ್ಯಾಭ್ಯಾಸ ಅಲ್ಲಿ ಗವರ್ಮೆಂಟ್ ಶಾಲೆಯಲ್ಲಿ ಆಗಿತ್ತು. 4ನೇ ಕ್ಲಾಸ್ವರೆಗೂ ಪಾಠ ಶಾಲೆ ಅಂದರೆ ಪ್ರೈಮರಿ ಶಾಲೆ. ಆವಾಗಲೇ ನನ್ನ
ತಂದೆ ಮತ್ತು ತಾಯಿಯ ಕಾಲದಲ್ಲೂ ಕೂಡ ಇದ್ದಿತ್ತು ಕೇರಳದಲ್ಲಿ. ಅಲ್ಲಿ ಒಂದು ಟೀಚರ್, ಒಂದು ಕ್ಲಾಸಿಗೆ ಒಂದು ಟೀಚರ್ ಒಂದು ಯಾವಾಗಲೂ ಇದ್ದಿತ್ತು. ಈಗಲೇ ಹೇಳಿಬಿಡ್ತೇನೆ, ನನಗೆ ಇಲ್ಲಿಗೆ ಬಂದ ಮೇಲೆ 4 ಕ್ಲಾಸ್ಗೆ ಒಬ್ಬ ಟೀಚರ್, 7 ಕ್ಲಾಸಿಗೆ 1 ಅಥವಾ 2 ಟೀಚರ್ಸ್. ಇದು ನನಗೆ ಶಾಕ್ ಆಯಿತು. ಅಲ್ಲೇ ಆಯಿತು ನಾನು ಆ ಕೊಡುಗೆ ಇನ್ನು ಕೊಟ್ಟಿದ್ದೆಲ್ಲ ಟೀಚರ್ಸನ್ನು ಕೊಟ್ಟಿದ್ದು ಅಂಥದ್ದೆಲ್ಲ ಆಗಿದ್ದು. ಮತ್ತೊಂದು ಒಂದು ಘಟನೆ ಹೇಳಬಹುದು. ನನಗೆ ಮಕ್ಕಳಂದರೆ ತುಂಬ ಪ್ರೀತಿ. ಅದಕ್ಕೆ ಒಂದು ದಿವಸ ಇವರನ್ನ ಈ ಮಕ್ಕಳ ಹಿಂದಕ್ಕೆ ಬರ್ತೇನೆ, ನೀವು ಹೇಳಿದ ಘಟನೆ ಮಾತ್ರ ಹೇಳಿಕೊಂಡು. ಇವರು ಸೂಪರ್ವಿಷನಿಗೆ ಹೋಗಬೇಕಾದ್ರೆ ಇಲ್ಲಿಂದ ಹಾಗೆ ಹೋದಾಗ ಈ ಅಲ್ಲಿ ಒಂದು ಪ್ರೈಮರಿ ಶಾಲೆ 4ನೇ ಕ್ಲಾಸ್ವರೆಗೂ. ಅದು ಅಲ್ಲಿ ಲಾಸ್ಟ್ ಕೆರೆ ಈಚೆ ಕಡೆ, ನಾವು ಅಲ್ಲಿ ಹರ್ತಾಳಿಗೆ ಹೋಗ್ತೆಲ್ಲ ಈಚೆ ಕಡೆ ಅಲ್ಲೊಂದು ಶಾಲೆ 1ರಿಂದ ಎಲ್ಲಿ ಸಿಕ್ಕಿದ್ರು ನಂಗೆ ನುಂಗುತ್ತೇನೆ. ಇರುವಕ್ಕಿ. ಹೌದು. ಅಲ್ಲಿ ಹೋಗಿ ಮತ್ತೆ ನೋಡಿದಾಗ ನನಗೆ ಈ ಮಕ್ಕಳ ಸ್ಟ್ಯಾಂಡರ್ಡ್ ಒಂದು ಗೊತ್ತಾಗಬೇಕು, ಎಷ್ಟು ತಿಳ್ಕೊಳ್ತಾರೆ ಈ 4ನೇ ಕ್ಲಾಸ್ನಲ್ಲಿ ಇದು ಅಂತ. ಆವಾಗ ಅಕ್ಟೋಬರ್ ತಿಂಗಳದು, ಅಂದರೆ 1ನೇ ಕ್ಲಾಸ್ನ ಮಗು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಆಗಿದೆ. ಅವನಿಗೆ ಅಕ್ಷರಮಾಲೆ ಗೊತ್ತಾಗಿರಬೇಕು, ಸಾಧಾರಣವಾದರೆ ಕಾಗುಣಿತ ಗೊತ್ತಿರಬೇಕು. ಇದು ಟೆಸ್ಟ್ ಮಾಡೋದಕ್ಕೆ ನಾನೇನು ಮಾಡಿದೆ, ಅವರು ಅಲ್ಲಿ ಹೋಗಿ ನಾವು ಒಬ್ಬೊಬ್ಬರದ್ದು ಎಷ್ಟನೇ ಕ್ಲಾಸು, ಹೆಸರೇನು, ಅದು ಎಲ್ಲ ಕೇಳಿದ ಮೇಲೆ ಮಾಸ್ಟ್ರಿಗೂ ತುಂಬ ಖುಷಿ ಆಯಿತು. ನಾನು ಹಂಗೆ ಫ್ರೆಂಡ್ಶಿಪ್ ಮಾಡ್ತೇನೆ. ಆ ಮಾಸ್ಟ್ರು ಮತ್ತು ಒಂದು ವೇಳೆ ಅವನ ವಯಸ್ಸು ಒಂದು 25, 28, 30 ವಯಸ್ಸಿನವರು. ನನಗೆ ಹೇಳಿದೆ, ನನ್ನ ಹೆಸರು ಅಂತ ಹೇಳಿಕೊಂಡು ಆ ಬೋರ್ಡಿಗೆ ಬಂದು ಜೋಸಫ್ ಅಂತ ಬರೆದು ಬಿಟ್ಟೆ. ಆಮೇಲೆ ನಾನು ಆ ಫಸ್ಟ್ ರೋನಲ್ಲಿ 1ನೇ ಕ್ಲಾಸ್ನವರಿದ್ದಾರೆ, ಓದ್ರಿ ಅಂತೆ. ಆಗಿಲ್ಲ, ಅವರಿಗೆ ಓದಬೇಕಿತ್ತು. ನಾನು ಸಾಧಾರಣ ಅಕ್ಷರಮಾಲೆ ಮತ್ತು ಕಾಗುಣಿತ ಕೊಟ್ಟಿದ್ರೆ ಅವ್ರಿಗೆ ಹೇಳ್ಬೇಕಲ್ಲ ಅಕ್ಟೋಬರ್ ತಿಂಗಳಿನಲ್ಲಿ ಎಷ್ಟು ಕಲಿಕೆ ಆಗ್ತದೆ. ಆಮೇಲೆ 2ನೇ ಕ್ಲಾಸಿಗೆ ಬಂತು. 2ನೇ ಕ್ಲಾಸಿಗೆ ಬಂತು. ಅವಾಗೇನು 3ನೇ ಕ್ಲಾಸಿಗೆ ಬರಬೇಕಾದ್ದು, ಇದು ಜೋಸಫ್ ಅಂತ ಹೇಳ್ಬೇಕಾದ್ರೆ ಅಲ್ಲೇ ಶುರುವಾಯಿತು ನನಗೆ ಪ್ರೇರಣೆ, ನಾನೇನಾದರೂ ಇದಕ್ಕೆ ಮಾಡಬೇಕು ಅಂತ. ಇದು ನನಗೆ 12 ಶಾಲೆಗಳು. ಆ ಕಾಲದಲ್ಲಿ ಕರ್ನಾಟಕ ಗವರ್ಮೆಂಟ್ ಏನು ಮಾಡಿದರು, ನಾವು ಯಾರಾದರೂ ಸಂಸ್ಥೆಗಳು, ವ್ಯಕ್ತಿಗಳು ಶಾಲೆಯನ್ನು ದತ್ತು ತಗೋಬಹುದು. ಆ ದತ್ತಿನಲ್ಲಿ ನಾನು 18 ಶಾಲೆಗಳನ್ನು ಆರಿಸಿದ್ದೇನೆ. ಅದು ಸಾಗರ ತಾಲೂಕಿನಲ್ಲಿ ತುಮ್ರಿವರೆಗೂ ಹೋಗೋ ಕಡೆಯಲ್ಲಿ. ಆಮೇಲೆ ಮಂಗಳೂರುವರೆಗೂ ಹೋಗಿ ಸ್ವಲ್ಪ ಇಂಗ್ಲಿಷ್ ಹುಡುಗಿಯರು ಬೇಕು ಅಂತ ಹೇಳಿಕೊಂಡು ಒಂದು 10-15 ನಾನು ಇಂಟರ್ವ್ಯೂ ಮಾಡಿದೆ. ಸರಿಯಾದ ಇಂಗ್ಲಿಷ್ ಶಾಲೆಗಳಲ್ಲಿ ಈ ಕಡೆ ಏನು ಕಾಡು ಪ್ರಾಣಿಗಳ ಹತ್ರ ಹೋಗುವುದರಿಂದ ಅವರು ತಿಳ್ಕೊಂಡಿದ್ರು. ಬರಲಿಕ್ಕೆ ಆಗಿಲ್ಲ, ಪೇರೆಂಟ್ಸು ಬಲ್ಕಿಲ್ಲ, ಅವರು ಬರೋದು ಇಲ್ಲ. ಸುಮ್ಮನೆ ಆಮೇಲೆ 2 ಸಿಕ್ಕಿತ್ತು. ಆದರೆ ಅದು ಇಂಗ್ಲಿಷ್ ಮೀಡಿಯಂ ಅಲ್ಲ, ಆದರೂ ಸೌತ್ ಕ್ಯಾನಡದವರ ಇನ್ನೂ ಚೆನ್ನಾಗಿರಬಹುದು ಅಂತ ಕೇಳಿಕೊಂಡು ಅವ್ರನ್ನ ಕಂಡು ಅವರು ಎಲ್ಲ ಕಡೆಯಲ್ಲೂ ಹೋಗಬೇಕು. ಆಡುವಾಗ ಇಲ್ಲಿ ಮ್ಯಾಕ್ಸಿಮ್ ಲೋಬೋ ಅವರ ಹೆಂಡತಿ ಬಾಂಬೆನಲ್ಲಿ ಓದಿವನು. ಇವನು ಸೆಂಡಲೋಸಿಸ್ ಕಾಲೇಜಿನ ಪ್ರಾಡಕ್ಟ್. ಇವರನ್ನು ಬಳಸಿಕೊಂಡು ನಾನು ಲಂಡನ್ನಲ್ಲಿ ಹೌ ಟು ಟೀಚ್ ಇಂಗ್ಲೀಷ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ಇರುವನೇ ನಾನು. ನಾವಿಬ್ಬರೂ ಸೇರಿದೆ ಈ ಟೀಚರ್ಸ್ಗೆ ಇನ್ಪುಟ್ ಕೊಟ್ಟು, ಮತ್ತು ಇಂಗ್ಲೀಷ್ ಟೀಚರ್ಸ್ ಆಗಿ ಇವರು ಮಂಗಳೂರಿನವರು ಬಳಸ್ಕೊಳ್ಳುವುದೆಂದು ಅವನು, ಮತ್ತು ಬಾಂಬೆ ಹುಡುಗಿ ಮ್ಯಾಕ್ಸಿಮ್ ಅವರ ಹೆಂಡತಿಯನ್ನು ಗಿಲಾಲ್ಗುಂಡಿಗೆ ಹಾಕಿದ್ದೇನೆ. ನೀನು ಸ್ವಲ್ಪ ತಿರುಗಾಡಬೇಕು ಬೇಕಡೆಯಲ್ಲೂ. ಅದು ಶನಿವಾರ ಅವರು ನನ್ನಲ್ಲಿ ಟ್ರೈನಿಗೆ ಬರಬೇಕು. ಆವಾಗ ಇಲ್ಲಿನ ಬೆಸ್ಟ್ ಮ್ಯಾಥ್ಸ್ ಟೀಚರ್, ಬೆಸ್ಟ್ ಕನ್ನಡ ಟೀಚರ್, ಬೆಸ್ಟ್ ಸೈನ್ಸ್ ಆ ಟೀಚರ್ಸನ್ನು ಕರೆದು ಇವರಿಗೆ ಟ್ರೈನಿಂಗ್ ಮಾಡ್ತೇನೆ. ಹಾಗೆ 3 ವರ್ಷ ಆದಾಗ ಬರೀ 90 ದಿನಗಳ ಟ್ರೈನಿಂಗ್ ಈ ಟೀಚರ್ಸಿಗೆ.
ಟೆಂತ್ ಪಾಸ್, 10th ಫೇಲ್. ಒಬ್ಬ ಹುಡುಗಿಯನ್ನು ಮಾತ್ರ ಜಾಣ ಆಗಿದ್ದಕ್ಕೆ ಅವಳನ್ನ ಮಾತ್ರ, ಬಾಕಿ ಎಲ್ಲ 10th. ಆ ಹುಡುಗಿಯನ್ನು ನಾನು ಬಿ ಇ ಅವರ ಪರ್ಮಿಷನ್ ಮೇರೆಗೆ ಈ 18 ಶಾಲೆಗೆ, ಅದರಲ್ಲಿ 3 ಹುಡುಗರು ಇದ್ದರು, ಬಾಕಿ ಎಲ್ಲ ಹುಡುಗಿಯರು. ಹುಡುಗ ಅಲ್ಲಿ ತುಮ್ರಿಗೆ ಕಡಬೇಕಾದ್ರೆ ಹುಡುಗ ಬೇಕು ಅಂತ ಹೇಳ್ಕೊಂಡು ಅವನ ಅಲ್ಲಿ ಹಾಕಿದ್ದೇನೆ. ಅಲ್ಲಿನವನೇ. ಇನ್ನೊಂದು ಹುಡುಗಿ ಕೂಡ ಅಲ್ಲಿನವಳು. ಉಳಿದವರೆಲ್ಲ ಹೀಗೆ. ಆಗ ಇವರನ್ನು, ಅದರಲ್ಲಿ ಒಬ್ಬ, ಈಗ ಹೆಸರು ಹೇಳಿ ಬಿಡ್ತೇನೆ, ನಿನ್ನೆ ಭೇಟಿಯಾದ ಗಿರಿಜಾ, ಇಲ್ಲಿನ ಈ ಕೆರೆ ದಾಟಿ ಅಲ್ಲಿ ಊರಿದೆ, ಅಲ್ಲಿನ ಹುಡುಗಿ, ಅಲ್ಲಿನ ಕ್ಲಾಸಿನ ಬೆಸ್ಟ್ ಹುಡುಗಿ, ಅವನ ಮಾಸ್ಟರ್ ಹೆಮ್ಮೆ ಆಗಿರುತ್ತ ಹುಡುಗಿ. ಅವರ ನೋಟನ್ನು ನೋಡಿಕೊಂಡು ಇವರನ್ನೆಲ್ಲ ನಾವು ಈ 18 ಶಾಲೆಗಳಿಗೂ ತಲುಪಿಸಿದ್ದೀವಿ. ಇರುವಕ್ಕಿ ಎಲ್ಲ ಇತ್ತು. ಹೊಸೂರು ಶಾಲೆಯಲ್ಲಿ ಈ ಗಿರಿಜಾ ಟೀಚರ್, AEO ಬರುತ್ತಾರೆ. 1-2-3 ಸರಿ ಬಂದ ಮೇಲೆ ಹೇಳುತ್ತಾರೆ, ಅವರಿಗೆ ಬೈತಾ ಇದ್ದಾರೆ ಟೀಚರ್ಸ್ಗೆ, ನೋಡ್ರಿ ಗೋಕುಲ ಫಾರ್ಮ್ನ ಹುಡುಗರನ್ನ ನೋಡ್ರಿ, ಆ ಥರ ಆದರೂ ಕೆಲಸ ಮಾಡಿರಿ ಅಂತ. ಆ ಕೆಲಸ ಏನಾದರೂ ಇವರಿಗೆ ಪ್ರತಿದಿನ ಅವರ ಕ್ಲಾಸ್ ನೋಟ್ಸ್ ಅಲ್ಲಲ್ಲ, ಕ್ಲಾಸ್ ಏನು ಹೇಳ್ತಾರೆ, ಲೆಸನ್ ಪ್ಲ್ಯಾನ್ ಮಾಡಬೇಕು. ಕ್ಲಾಸನ್ನು ಮಾಡಿ ಹೆಡ್ ಮಾಸ್ಟ್ರಿಂದ ಸಹಿ ತಗೋಬೇಕು, ಆ ಥರ ಕ್ಲಿಯರ್ ಮಾಡಿತ್ತು. ಹಿಂಗೆ ಒಂದು 3-4-5 ತಿಂಗಳು ಹೋದಾಗ AEO ಬಂದು ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಇವರಿಗೆ ಬೈತಾರೆ, ಗೋಕುಲ ಫಾರ್ಮ್ನ ಟೀಚರ್ಸನ್ನು ನೋಡ್ರಿ, ನಿಮಗೆ ನಾಚೆ ಆಗಬೇಕು ಅಂತ ಹೇಳಿ. ಅಲ್ಲಿ ಈ ರೀತಿ ಶಾಲೆಗಳಿಗೆ ನೀವು ಬ್ಯಾಕಪ್ ಕೊಟ್ಟು ಎಜುಕೇಶನ್ ಇದರಲ್ಲಿ ಇಲ್ಲಿ ಒಂದು ದೊಡ್ಡ ಒಂದು ಕೆಲಸವನ್ನ ಮಾಡಿದ್ರಿ. ಒಂದು ಕೆಲಸ ಕೂಡ ಇದಕ್ಕೆ ಪೂರಕವಾಗಿ ಮಾಡಿದ್ದು, ಬೇಸಿಗೆಯಲ್ಲಿ ಕ್ಯಾಂಪು ಮಾಡುತ್ತಿದ್ದೀವಿ. ಸಮ್ಮರ್ ಕ್ಯಾಂಪ್ಸ್ ಇದೆಲ್ಲೂ ಗೊತ್ತಿದ್ದಲ್ಲ. ಅದಕ್ಕೆ ಪೇರೆಂಟ್ಸು ಚೆನ್ನಾಗಿ ಸ್ಪಂದಿಸಿದರು. ಪೇರೆಂಟ್ಸು ಮಕ್ಕಳು ಉತ್ಸಾಹದಿಂದ. ಫಸ್ಟ್ ಸಮ್ಮರ್ ಕ್ಯಾಂಪ್ ಎಲ್ಲಿ ಮಾಡಿದ್ದು? ಹೊಸೂರಿನಲ್ಲಿ. ಯಾವ ಟೈಪ್ ಮಾಡಿದ್ರಿ ಅದು? ಅಂದರೆ ಅಲ್ಲಿ ಎಲ್ಲ ಶಾಲೆಗಳೆಲ್ಲ ಮಕ್ಕಳನ್ನು ಇಲ್ಲಿಗೆ ಬರಲಿ ತರದು ಬಿಟ್ಟು ಅಲ್ಲಿಂದ ಅವರಿಂದ ಬೆಸ್ಟ್ ಇನ್ಪುಟ್ ಏನು ಅಂತಂದರೆ ರೈಮ್ಸ್, ಇಂಗ್ಲಿಷ್ ಮತ್ತು ಕನ್ನಡ ರೈಮ್ಸ್. ಇಂಗ್ಲಿಷ್ ರೈಮ್ಸನ್ನು ನಮ್ಮ ಟೀಚರ್ಸು, ನಾನು ಟ್ರೈನಿಂಗ್ಗೆ ಬಿಟ್ಟಾಗ ಇಂಗ್ಲಿಷ್ ರೈಮ್ಸನ್ನು ಕನ್ನಡಕ್ಕೆ ಮಾಡಿದ್ದು ಎಲ್ಲ ಇತ್ತು. ಒಂದು ಹುಲಿ ಬಂದು ಅಂಥದ್ದೆಲ್ಲ ಹಾಗೆ. ಇದಕ್ಕೆ ತುಂಬ 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 ಅಂದರೆ ಪ್ರತಿಭಾವಂತರು, ಮ್ಯಾಕ್ಸಿಮ್ ಲೋಬೋ ಮತ್ತು ಅವರ ಹೆಂಡತಿ ಮತ್ತು ಹುಡುಗಿಯರಿಗೆಲ್ಲ ಒಳ್ಳೆಯ ಸ್ವರ ಇರುವವರನ್ನೆಲ್ಲ ಸೇರಿಸ್ಕೊಂಡು ಹಾಡುಗಳಿಸೋದು, ಡ್ಯಾನ್ಸ್ ಆಡಿಸೋದು. ಮತ್ತು ಒನ್ ಡೇ ಮಾಡಿದ್ರ? ಒನ್ ಡೇ ಅಲ್ಲ, 14 days. ಮಕ್ಕಳೆಲ್ಲ ಅಲ್ಲೇ ಇರಬೇಕಾ? ಅಲ್ಲ, ಮನೆಗಿಂದ ಬರ್ತಾ ಇದ್ರು. ಡೈಲಿ ಬರೋದು, ಡೈಲಿ ಸಂಜೆ ಹೋಗೋದು. ಊಟ ಎಲ್ಲ ವ್ಯವಸ್ಥೆ ಊಟ ಎಲ್ಲ ನಾವೇ ಕೊಡಿಸಿದ್ವಿ. ಇದು ಒಂದು ಕಡೆ ಆಯ್ತು. ಹೌದು. ಇಲ್ಲಿಗೆ ನಿಲ್ಲಿಸ್ಕೊಡೋಣ, ಮತ್ತೆ ಬೇರೆದು ಮಾತಾಡೋಣ. 1 ನಿಮಿಷ.